ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಬಳಿಕ ಅಸದುದ್ದೀನ್ ಓವೈಸಿಗೆ ಗೃಹ ಸಚಿವ ಅಮಿತ್ ಶಾ ಕರೆ ಮಾಡಿದ್ಯಾಕೆ? ಸರ್ವಪಕ್ಷ ಸಭೆಗೆ ತಮ್ಮನ್ನ ಕರೆದಿಲ್ಲ ಅಂತ ಓವೈಸಿ ಹೇಳಿದ ಬೆನ್ನಿಗೆ ಅಮಿತ್ ಶಾ ಕರೆ ಮಾಡಿ ಹೇಳಿದ್ದೇನು? ಅಮಿತ್ ಶಾ ಓವೈಸಿ ಮಾತುಕತೆ ಬಗ್ಗೆ ಓವೈಸಿ ಏನ್ ಹೇಳಿದ್ರು? ಪಹಲ್ಗಾಮ್ ಭಯೋತ್ಪಾದಕ ದಾಳಿ ನಂತರ ಮೋದಿ ಸರ್ಕಾರ ಸರ್ವಪಕ್ಷ ಸಭೆಗೆ ತಮ್ಮನ್ನ ಆಹ್ವಾನಿಸದೇ ಇದ್ದಿದ್ದಕ್ಕೆ ಎಐಎಂಐಎಂ ಅಧ್ಯಕ್ಷ ಮತ್ತು ಸಂಸದ ಅಸದುದ್ದೀನ್ ಓವೈಸಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ನಂತರ ಗೃಹ ಸಚಿವ ಅಮಿತ್ ಶಾ ಅವರೇ ಕರೆ ಮಾಡಿದ್ದಾರೆ. ಇದಕ್ಕೂ ಮೊದಲು ಸಂಸತ್ತಿನಲ್ಲಿ ಹೆಚ್ಚಿನ ಸದಸ್ಯರು ಇರುವ ಪಕ್ಷಗಳನ್ನ ಮಾತ್ರ ಸರ್ಕಾರ ಈ ಸಭೆಗೆ ಆಹ್ವಾನಿಸಿದೆ ಅಂತ ಓವೈಸಿ ಆರೋಪಿಸಿದ್ರು. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರೊಂದಿಗಿನ ಮಾತುಕತೆ ನೆನಪು ಮಾಡಿಕೊಂಡ ಅವರು, ಸಭೆ ಹೆಚ್ಚು ದೀರ್ಘವಾಗಬಾರದು ಅನ್ನೋ ಕಾರಣಕ್ಕೆ ಕನಿಷ್ಠ 5ಕ್ಕಿಂತ ಹೆಚ್ಚು ಸಂಸದರನ್ನ ಹೊಂದಿರುವ ಪಕ್ಷಗಳನ್ನ ಮಾತ್ರ ಸಭೆಗೆ ಆಹ್ವಾನ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ನಮ್ಮನ್ನ ಯಾಕೆ ಕರೆಯಲ್ಲ ಅಂತ ಕೇಳಿದ್ದಕ್ಕೆ ಕೇಂದ್ರ ಸಚಿವ ರಿಜಿಜು ಅವರು ಲಘು ದಾಟಿಯಲ್ಲಿ ನೀವು ಹೇಗೋ ಬಹಳ ಸದ್ದು ಮಾಡ್ತಾನೆ ಇರ್ತೀರಲ್ವಾ ಅಂತ ಹೇಳಿದ್ದಾರೆ. तो उन्होंने कहा कि हम लोग सोच रहे हैं कि उन पार्टीज को बुलाया जाए जिनके 5 एमपीज हैं या 10 एमपी हैं, वरना मीटिंग लंबी हो जाती। तो बोला हम छोटे पार्टीज को बुला लीजिए, तो वो मजाक करे, अरे तुम्हारी आवाज तो बड़ी ऊंची है। ಈ ಬಗ್ಗೆ ಮಾತಾಡಿ ಓವೈಸಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಷ್ಟು ಗಂಭೀರ ವಿಷಯದ ಬಗ್ಗೆ ಸಭೆ ನಡೆಸುವಾಗ ಪ್ರಧಾನಿಗೆ 1 ಗಂಟೆ ಹೆಚ್ಚು ನೀಡಿ ಎಲ್ಲ ಪಕ್ಷದವರ ಅಭಿಪ್ರಾಯ ಕೇಳೋಕೆ ಸಾಧ್ಯವಿಲ್ವಾ? ಪ್ರಧಾನಿ ನಿಜವಾದ ಸರ್ವಪಕ್ಷ ಸಭೆ ಕರಿಬೇಕು. ಸಂಸತ್ತಿನಲ್ಲಿ ಒಂದೇ ಒಂದು ಸಂಸದರಿದ್ರು ಆ ಪಕ್ಷಕ್ಕೆ ಸರ್ವಪಕ್ಷ ಸಭೆಗೆ ಆಹ್ವಾನ ನೀಡಬೇಕು ಅಂತ ಓವೈಸಿ ಹೇಳಿದ್ದಾರೆ. ಅದರ ಬೆನ್ನಲ್ಲೇ ಅಮಿತ್ ಶಾ ಅವರೇ ಓವೈಸಿ ಅವರಿಗೆ ಕರೆ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರವನ್ನ ಓವೈಸಿ ಸ್ಪಷ್ಟಪಡಿಸಿದ್ದಾರೆ. ಎಲ್ಲಿದ್ದೀರಾ ಅಂತ ಅಮಿತ್ ಶಾ ದೂರವಾಣಿ ಕರೆ ಮೂಲಕ ಕೇಳಿದ್ದಾರೆ. ದೆಹಲಿಗೆ ಬರುವಂತೆ ಸೂಚಿಸಿದ್ದಾರೆ. ಕೂಡಲೇ ವಿಮಾನದ ಟಿಕೆಟ್ ಬುಕ್ ಮಾಡಿ ದೆಹಲಿಗೆ ಹೋಗ್ತಿದ್ದೀನಿ, ನನ್ನ ಅಭಿಪ್ರಾಯಗಳನ್ನ ಮಂಡಿಸ್ತೀನಿ ಅಂತ ಅವರು ಹೇಳಿದ್ರು. तो इसीलिए मैंने आज ट्वीट किया था कि ये मसला बड़ा अहम है, नेशनल इंपॉर्टेंस का है, जो ऑल पार्टी मीटिंग होने जा रही है, कि इसमें सब पार्टीज को बुलाया जाए। तो अभी जब मैं आपसे बात कर रहा था तो होम मिनिस्टर ऑफिस से होम मिनिस्टर मेरे से बात किए और बोले कहाँ हैं आप? तो मैं सर हैदराबाद में हो। तो बोले देर होगी मगर आप आइए। तो अभी अगर टिकट मिलेगा इंशाल्लाह, मैं बोला हूँ, जो भी टिकट मिलेगा पहुंचेंगे और उसमें शिरकत करेंगे और अपनी बात को रखेंगे। ಭಯೋತ್ಪಾದಕರು ಪಹಲ್ಗಾಮ್ಗೆ ಬಂದ್ರೆ ಶ್ರೀನಗರಕ್ಕೂ ಹೋಗಬಹುದು. ಅದರಿಂದ ಇದಕ್ಕೆ ಯಾರು ಹೊಣೆ ಅನ್ನೋದು ಸ್ಪಷ್ಟವಾಗಬೇಕಿದೆ. ಭಯೋತ್ಪಾದಕರನ್ನ ಶಿಕ್ಷಿಸಬೇಕಾಗಿದೆ ಅಂತ ಓವೈಸಿ ಹೇಳಿದ್ದಾರೆ. ಭಾರತದಲ್ಲಿ ಅಥವಾ ಕಾಶ್ಮೀರದಲ್ಲಿ ಅಶಾಂತಿ ಉಂಟಾಗಬೇಕು ಅಂತ ಅವರು ಬಯಸ್ತಾರೆ. ಅವರಿಗೆ ದೃಢವಾಗಿ ಪಾಠ ಕಲಿಸಬೇಕಾಗಿದೆ. ಇದು ಕೇವಲ ಮಾತಿನಲ್ಲಿ ಮುಗಿಬಾರದು, ಬದಲಾಗಿ ವಾಸ್ತವಿಕವಾಗಿ ಕ್ರಮ ಕೈಗೊಳ್ಳಬೇಕಿದೆ ಅಂತ ಓವೈಸಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಟೈಮ್ಸ್ ಆಫ್ ಇಂಡಿಯಾ ಎಂಬ ಒಂದು ದೊಡ್ಡ ಇಂಗ್ಲಿಷ್ ಪತ್ರಿಕೆ ಇದೆ, ಅವರು ಕಲ್ಮಾ ಸೇವ್ಡ್ ದೆಮ್ ಎಂಬ ಹೆಡ್ಲೈನ್ ಅನ್ನ ಹೇಗೆ ಪ್ರಕಟಿಸಿದ್ರು ಅಂತ ನನಗೆ ಅರ್ಥವಾಗ್ತಿಲ್ಲ ಅಂತ ಹೇಳಿದ್ದಾರೆ. ಎಲ್ಲಾ ಮುಸ್ಲಿಮರನ್ನು ದೂಷಿಸಲಾಗ್ತಿದೆ. ಭಯೋತ್ಪಾದಕರಿಗೆ ಯಾವುದೇ ಧರ್ಮ ಇಲ್ಲ, ಅವರು ಭಯೋತ್ಪಾದಕರು. ಅವರು ಐಎಸ್ಐ ಸಿದ್ಧಾಂತವನ್ನ ಅನುಸರಿಸೋರು. ಅವರು ಅಲ್ಲಿನ ಕಾಶ್ಮೀರಿ ಮುಸ್ಲಿಮರನ್ನ ಕೊಂದಿದ್ದಾರೆ. ಅವರಲ್ಲಿ ಹೆಚ್ಚಿನವರು ಅಲ್ಲಿ ಸತ್ತವರು. ಅದರ ಬಗ್ಗೆ ನೀವೇನ್ ಹೇಳ್ತೀರಿ ಅಂತ ಅವರು ಪ್ರಶ್ನಿಸಿದ್ದಾರೆ. ದಿ ಕಲ್ಮಾ ಸೇವ್ಡ್ ದೆಮ್, ದಿ ಕಲ್ಮಾ ವಾಸ್ ದಿ ಡಿಫರೆನ್ಸ್ ಅಂತ ಹೆಡ್ಲೈನ್ಸ್ ಹೇಗೆ ಪ್ರಕಟಿಸ್ತೀರಿ? ಹಾಗೆ ಮಾಡುವಂತಿಲ್ಲ, ಯಾವುದನ್ನು ಸಾಮಾನ್ಯೀಕರಿಸುವಂತಿಲ್ಲ ಅಂತ ಓವೈಸಿ ಹೇಳಿದ್ದಾರೆ. ಇಂತಹ ಹೆಡ್ಲೈನ್ ಮೂಲಕ ನೀವು ಪಾಕಿಸ್ತಾನದಲ್ಲಿ ಕುಳಿತಿರುವ ಎಲ್ಲ ಕಿಡಿಗೇಡಿ ರಾಕ್ಷಸರನ್ನ ಸಂತೋಷ ಪಡಿಸ್ತಿದ್ದೀರಿ. ಇದು ವಿಷಾದಕರ ಅಂತ ಓವೈಸಿ ಕಿವಿ ಮಾತನ್ನ ಹೇಳಿದ್ದಾರೆ. अंग्रेजी का एक बहुत बड़ा अखबार है टाइम्स ऑफ इंडिया। मैं समझ नहीं पा रहा हूं कि उन्होंने इस तरह की हेडलाइन कैसे कैरी की कि कलमा सेव देम। आप इस तरह की हेडलाइन कैसे लगाते, बताइए आप तो पूरे मुसलमानों को ही आप दोषी करार दे रहे हैं। भाई वो आतंकवादियों का कोई मजहब नहीं होता, वो दहशतगर्द हैं, वो तो आईएसआई की आईसिस की आइडियोलॉजी पे चलने वाले कुत्ते हैं ये लोग। इतना बड़ा अंग्रेजी अखबार, द कलमा सेव देम, व्हाट इज दिस? भाई कितने जो कश्मीर में जितने आतंकवादियों ने सबसे ज्यादा मारा, वहां के कश्मीरी मुसलमानों को मारा, सबसे ज्यादा मरने वाले वो है वहां पे। तो उसके बारे में क्या बोलेंगे आप? ये तो एक आइडियोलॉजी है ना, ये तो टेररिज्म की एक आइडियोलॉजी है। तो बड़ी अफसोस की बात है कि इतना बड़ा अंग्रेजी का अखबार होकर आप इस तरह की हेडलाइन कैरी करते हैं, द कलमा सेव देम or the kalma was the difference. You cannot carry such headlines. You cannot generalize the whole great religion of Islam. अगर आप ऐसा ही इस तरह की अगर आप हेडलाइन लिखेंगे तो आप तो जो कमीने शैतान बैठे हैं पाकिस्तान में, उनको तो खुश कर रहे हैं आप, उनको तो खुश कर रहे हैं आप। अफसोस की बात है ये। ದಾಳಿ ಖಂಡಿಸಿ ತೆಲಂಗಾಣ ಸರ್ಕಾರ ಶುಕ್ರವಾರ ಆಯೋಜನೆ ಮಾಡ್ತಿರುವ ಸರ್ವಪಕ್ಷಗಳ ಮೊಂಬತ್ತಿ ಮೆರವಣಿಗೆಯಲ್ಲಿ ಹೈದರಾಬಾದ್ ಜನ, ತೆಲಂಗಾಣದ ಜನ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಓವೈಸಿ ಮನವಿ ಮಾಡಿದ್ದಾರೆ. ಅಲ್ಲಿ ನಾವು ಸೇರೋದು ಮೃತರ ಕುಟುಂಬಗಳಿಗೆ ಗೌರವ ಸಲ್ಲಿಸೋದಲ್ಲದೆ ಭಯೋತ್ಪಾದನೆ ಮೂಲಕ ಈ ದೇಶದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರ ನಡುವಿನ ದ್ವೇಷದ ಗೋಡೆಗಳನ್ನ ಹೆಚ್ಚೋಕೆ ಬಯಸೋರ ವಿರುದ್ಧದ ಸ್ಪಷ್ಟ ಸಂದೇಶವೂ ಆಗಿರುತ್ತೆ ಅಂತ ಓವೈಸಿ ಹೇಳಿದ್ದಾರೆ. और हमारा वहां पर जमा होना ना सिर्फ हम खराज अकीदत पेश करेंगे उन मरने वाले खानदानों को, बल्कि हम उन लोगों को भी पैगाम देंगे जो दहशतगर्दी के जरिए इस मुल्क में
हिंदुओं और मुसलमानों में नफरत की दीवारों को और इजाफा करना चाहते हैं। तो टेररिज्म के खिलाफ, भाईचारगी के खिलाफ और कश्मीर के कश्मीरियों के लिए भी हमको ठहर कर बोलना है। आप किसी एक इलाके के, कश्मीर हमारा अटूट हिस्सा है, हमेशा रहेगा, तो कश्मीर की जमीन पर बसने वाले लोग भी हमारे अटूट हैं, इनको भी हमको कॉन्फिडेंस देना है।